ಲೋಕಲ್ ಕುರಿಗೂ ನಾರಿ ಸುವರ್ಣಕ್ಕೂ ಡಿಫ್ರೆನ್ಸ್ ಅಂತಂದ್ರೆ ಇದು ಅದಕ್ಕಿಂತ 3ರಿಂದ 4 ಪಟ್ಟು ಜಾಸ್ತಿ ಕೊಡುತ್ತೆ ಮರಿ. ಒಂದ್ಸಲಿಗೆ 2 ಅಂತೆ ಬಂದ್ರೆ ಒಂದು ವರ್ಷಕ್ಕೆ 4 ಮರಿ ಸಿಗುತ್ತೆ ಒಂದು ಕುರಿಗೆ. ನಮ್ಮ ಬಳ್ಳಾರಿ ತಳಿಗೆ ವರ್ಷಕ್ಕೆ ಒಂದೇ ಕೊಡುತ್ತೆ. ಹೈಟೆಕ್ ಶೆಡ್ಡೆ ಮಾಡೋ ನನಗೆ ಅಂತ ಏನು ಕೇಳೋದಿಲ್ಲ. ತೆಂಗಿನ ಗರಿ ಚಪ್ರ ಆದ್ರೂ ಅದು ಅದಕ್ಕೇನು ಹೊಟ್ಟೆ ತುಂಬ ಊಟ ಮಲ್ಕೊಳ್ಳೋಕೆ ಜಾಗ ಇಷ್ಟು ಸಾಕು. ಯಾಕೆ ಮರಿಗಳು ತಗೊಂಡೋಗ್ಬೇಕು ಅಂದ್ರೆ ಲೈಫ್ ಇರುತ್ತೆ ಅವ್ರಿಗೆ. ಮ್ಯಾಕ್ಸಿಮಮ್ 10ರಿಂದ 12 ವರ್ಷ ಲೈಫ್ ಇರುತ್ತೆ ಇದಕ್ಕೆ ಈ ನಾರಿ ಸುವರ್ಣಕ್ಕೆ. ಅಂತಾಗೂ ನಾರಿ ಸುವರ್ಣ ಇದೆ ನಂತಾಗೂ ನಾರಿ ಸುವರ್ಣ ಇದೆ ಅಂತ ಮಾರೋ ಸಾಧ್ಯತೆ ಇರ್ತೈತೆ, ಮೋಸ ಹೋಗೋ ಸಾಧ್ಯತೆ ಇರ್ತೈತೆ. ಇವೆರಡು ಒಂದೇ ಬ್ಯಾಚ್. ಈಗ ಇವು ಇನ್ ಮುಂದೆ ರೈತರಿಗೆ ಕೊಡ್ಬೋದು. ಕ್ವಾಲಿಟಿ ಇದ್ರೆ ಯಾರು ಕಮ್ಮಿ ಕೊಡಲ್ಲ, ಕ್ವಾಲಿಟಿ ಇಲ್ಲ ಅಂದ್ರೆ ಕಮ್ಮಿ ಕೊಡ್ಬೋದು ಅಂತ ನನ್ನ ಅಭಿಪ್ರಾಯ. ಇವತ್ತು 2 ತಿಂಗಳು ಮರಿ ಆದ್ರೂ ಇವತ್ತೇ ಮಾರ್ತೀನಿ, ಮಾಂಸಕ್ಕೆ ಮಾರ್ತೀನಿ ನನಗೆ ಅಂದ್ರೂ 6,000 ರೂಪಾಯಿ ಇಲ್ಲದಿ ಮರಿ ಕೊಡಕ್ ಬರಲ್ಲ. ಚಿಕ್ಕ ಮರಿಗಳಿಗೆ ಡೈಜೆಷನ್ ಆಗಲ್ಲ. ಅದಕ್ಕೇನ್ ಮಾಡ್ತೀವಿ ಅಂದ್ರೆ ಇದ್ರಲ್ಲೂ ಈ ಜೋಳದ ಕಾಂಟ್ಯಾಕ್ಟ್ ಇರುತ್ತೆ ಈ ಬುಸ್ತಲ್ಲಿ, ಈ ತರ ಫೀಡ್ ಕೊಡ್ತೀವಿ ನಾವು. ನಮ್ದು ಶಿರಾ ತಾಲೂಕು ತುಮಕೂರು ಜಿಲ್ಲೆ ಪಟ್ನಾಕ್ನಹಳ್ಳಿ ಕ್ರಾಸ್ ಉದ್ರಂನಹಳ್ಳಿ ನಾಗರಾಜು ಅಂತ ಹೇಳಿ. ನಾವು ಸುಮಾರು 2012-13ನೇ ಸಾಲಿನಲ್ಲಿ ನಿಮ್ಕಾರ್ ಇನ್ಸ್ಟಿಟ್ಯೂಟ್ ಅಂತ ಹೇಳಿ ಮಹಾರಾಷ್ಟ್ರದಲ್ಲಿ ಟ್ರೈನಿಂಗ್ ಹೋದ್ವಿ. ಒಂದು 3ರಿಂದ 4 ದಿವಸ ಟ್ರೈನಿಂಗ್ ಹೋದ್ವಿ. ಅಲ್ಲಿ ಈ ತಳಿ ನಾರಿ ಸುವರ್ಣ ತಳಿ ಅಲ್ಲಿ 2-3 ಅವಳಿ ತ್ರಿವಳಿ ಮರಿ ಬರ್ತಾ ಇತ್ತು. ಅಲ್ಲಿವರೆಗೂ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಇಲ್ಲಿ 2 ಅವಳಿ ತ್ರಿವಳಿ ಆಗ್ತವೆ, ಮೇಕೆ ಮಾತ್ರ ಹಾಕುತ್ತೆ, ಕುರಿಗಳು ಹಾಕೋದಿಲ್ಲ ಅನ್ನೋ ಒಂದು ವದಂತಿ ಇತ್ತು. ನಾವು ಅಲ್ಲಿ ಹೋಗಿ ನೋಡಿ ನೈಜನಿಕವಾಗಿ ನೋಡಿದಾಗ ನಮಗೆ ಭಾಳ ಇಷ್ಟ ಆಯಿತು. ಗೋಮು ನಾಗರಾಜು ಅಂತ ಹೇಳಿ ಅವಾಗ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ರು ಶಿರಾದಲ್ಲಿ. ಅವರು ಇಂಥ ಜಾಗದಲ್ಲಿ ನಮ್ಮ ಮಹಾರಾಷ್ಟ್ರದಲ್ಲಿ ನಾರಿ ಸುವರ್ಣ ಇದೆ, ಅವಳಿ ತ್ರಿವಳಿ ಮರಿ ಹಾಕುತ್ತೆ ಅಂತ ನಮಗೆ ಮಾಹಿತಿ ಕೊಟ್ಟಾಗ ನಾವು ಅಲ್ಲಿ ಹೋಗಿ ಟ್ರೈನಿಂಗ್ ಕೊಟ್ಟಾಗ ನಮಗೆ ಭಾಳ ಇಷ್ಟ ಆಯಿತು ಈ ತಳಿ. ಅಲ್ಲಿಂದ 5 ಫೀಮೇಲು 1 ಮೇಲು ನಮಗೆ ಸರ್ಕಾರದಿಂದ ಕೊಡಿಸ್ಕೊಟ್ರು 12-13ರಲ್ಲಿ. ಅಲ್ಲಿಂದ ನಾವು ಸ್ಟಾರ್ಟ್ ಮಾಡಿ ಜರ್ನಿ ಈಗ 2026ರಲ್ಲಿ ಇದ್ದೀವಿ. 13 ವರ್ಷ ಮೇಲಾಗಿದೆ. ಹೌದೌದು. ಈಗ ಎಲ್ಲಾದ್ರೂ ನಮ್ಮ ಕರ್ನಾಟಕದಲ್ಲಿ ನಾರಿ ಸುವರ್ಣ ಅಂದರೆ ಎಲ್ಲರಿಗೂ ಮಾಹಿತಿ ಇದೆ, ಕೆಲವ್ರಿಗೆ ಇನ್ನೂ ಇಲ್ಲ, ಕೆಲವ್ರಿಗಿದೆ. ಆದರೆ ನಾವು ಮಾಡಬೇಕಾದ್ರೆ ಯಾರಿಗೂ ಮಾಹಿತಿ ಇರಲಿಲ್ಲ. ನಾರಿ ಸುವರ್ಣ ಅಂದ್ರೆ ಏನು, ಇದು 2-3 ಹಾಕುತ್ತಾ, ಕುರಿಗಳು ಹಾಕುತ್ತಾ ಅಂತ ಸಾಧ್ಯ ಇಲ್ಲ, ಹಾಲಾಗೋದಿಲ್ಲ, ಈ ಥರ ಮಾತು ಬರ್ತಾ ಇದ್ವು. ಈಗ ನೀವೇ ನೋಡ್ಬೋದು 2 ಹಾಕಿರೋದು ಹೆಂಗಿದೆ, 3 ಹಾಕಿರೋದು ಹೆಂಗಿದೆ, ಹಾಲು ಕುಡಿಸುತ್ತೆ ಇಲ್ಲ, ಅದರ ತಳಿ ಬಗ್ಗೆ ಏನು ಅಂತ ನೀವು ಮಾಹಿತಿ ಇಲ್ಲಿ ನೈಜನಿಕವಾಗಿ ನೋಡ್ಬೋದು. ನಾರಿ ಸುವರ್ಣ ಕುರಿಗೂ ಮತ್ತೆ ನಮ್ಮ ಲೋಕಲ್ ತಳಿಗೂ ಏನು ಸರ್ ಡಿಫ್ರೆನ್ಸ್ ಅಂತದ್ದು? ನಾರಿ ಸುವರ್ಣಗೂ ಲೋಕಲ್ಗೂ ಡಿಫ್ರೆನ್ಸ್ ಏನು ಅಂತ ಅಂದ್ರೆ, ನಮ್ಮ ಲೋಕಲ್ಲು ಬಳ್ಳಾರಿ ತಳಿ ವರ್ಷಕ್ಕೆ ಒಂದೇ ಮರಿ ಕೊಡುತ್ತೆ. ಇದು ವರ್ಷಕ್ಕೆ 1 ಸಲಿಗೆ 2-3 ವರ್ಷಕ್ಕೆ 2 ಸಲ ಮರಿ ಕೊಡುತ್ತೆ. 15 ದಿನ ಜಾಸ್ತಿ ಆಗ್ಬೋದು, ಕಮ್ಮಿ ಆಗ್ಬೋದು. ವರ್ಷಕ್ಕೆ 2 ಸಲ ಮರಿ ಕೊಡುತ್ತೆ. 21 ದಿನದಿಂದ 42 ದಿನದ ಒಳಗೆ ಹೆಚ್ಚು ಕಮ್ಮಿ ಕ್ರಾಸ್ ಆಗುತ್ತದೆ ಮರಿ ಇದ್ದಂಗೆ. ಈಗ ಎಲ್ಲ ಮರಿ ಕಾಣ್ತಾ ಇದೆಯಲ್ಲ, ಎಷ್ಟು ಕುರಿ ಇದೆ, ಎಷ್ಟು ಮರಿ ಇದೆ? ಇದು ನೋಡಿ ಸರ್, 2 ಕುರಿ, ಒಂದು 3 ಹಾಕಿದೆ, ಒಂದು 2 ಹಾಕಿದೆ, 5 ಮರಿ ಇದೆ. 5 ಮರಿ ಇದೆ. 5 ಮರಿ ಇದೆ ಒಂದು ಕುರಿಗೆ. ಇನ್ನೊಂದು ಇಲ್ಲಿ ಈ 2 ಕುರಿಗೆ ಈ ಕಡೆ ಇದೆ ಮರಿ. ಆ ಕಡೆ ಒಂದು ಚಿಕ್ಕ ಮರಿ ಇದೆ. 2 ಕುರಿಗೆ 5 ಮರಿ ಹಾಕಿ. 2 ಕುರಿಗೆ 5 ಮರಿ ಇದೆ. 3 ಮರಿ ಅಂತ ಹೇಳಿದ್ರಿ, 3 ಮರಿಗೆ ಹಾಲು ಆಗುತ್ತೆ ಸರ್? ಹೆಂಗೆ ಆಗುತ್ತೆ? 4 ಮರಿ ಆದ್ರೆ ಸಾಲ್ಟೇಜ್ ಬರ್ಬೋದು. 3 ಮರಿವರೆಗೂ ಏನ್ ತಲೆ ಕೆಡಿಸ್ಕೊಳ್ಳೋದು ಬೇಕಿಲ್ಲ. ಅವಕ್ಕೆ ನಾನು ಹೊರಗಡೆ ಬಿಡೋ ಪದ್ಧತಿ ಇದೆ. ಈ ಲೋಕಲ್ ಕುರಿ ಯಾವ ತರ ಬಿಡ್ತಾರೆ ಆ ಸ್ಟೈಲಲ್ಲಿ ಬೆಳಗ್ಗೆ 10-10:30 11 ಗಂಟೆಗೆ ಹೊರಗಡೆ ಹೋದ್ರೆ ಸಾಯಂಕಾಲ 6 ಗಂಟೆವರೆಗೂ, ಮಳೆಗಾಲದಲ್ಲಿ ಆಗಿರ್ಬೋದು, ಬೇಸಿಗೆಯಲ್ಲಿ ಆಗಿರ್ಬೋದು, ನಾವು ಯಾವುದೇ ಕಾರಣಕ್ಕೂ ಹೊರಗೆ ಬಿಡ್ತಾ ಇರ್ತೀವಿ. ಸಾಯಂಕಾಲ ಬಂದವಕ್ಕೆ ಒಂದು 150 ಗ್ರಾಮ್ ಲೆಕ್ಕಕ್ಕೆ ಒಂದು ಮ್ಯಾಕ್ಸಿಮಮ್ ಫೀಡ್ ಕೊಡ್ತೀನಿ. ಬೇಸಿಗೆ ಕಾಲದಲ್ಲಿ ನಮ್ದು ಡ್ರೈ ಏರಿಯಾ ಆಗಿರೋದ್ರಿಂದ, ಬಿಸಿಲು ಜಾಸ್ತಿ ಇರೋದ್ರಿಂದ ಮೇವು ಏನು ಸಿಗೋದಿಲ್ಲ ಹೊರಗಡೆ. ಅವು ಹೊರಗಡೆ ಮೇಯ್ಕೊಂಬಂದು ಏನು ಸಾಲ್ಟೇಜ್ ಇದ್ರೆ ಒಂದ್ ಮೇವು ಏನಾದ್ರು ಶೇಂಗಾನೋ ಅಥವಾ ಯಾವ್ದಾದ್ರು ಒಂದ್ ಮೇವು ಇಂಥದ್ದೇ ಅಂತ ಏನಿಲ್ಲ, ಸೈಲೇಜೋ ಯಾವ್ದೋ ಒಂದ್ ಮೇವು ಸಾಯಂಕಾಲ ಕೊಡ್ತೀನಿ. ಬಿಟ್ರೆ ಇನ್ನ ಮರಿ ಆಗ್ತಾವ್ ಕೊಡೋದೇ ಇಲ್ಲ. ಹಾಲು ಕುಡ್ಸೋಕೆ ಅದು ಏನು 1-2 ರಿಂದ 2.5 ತಿಂಗಳು ಮಾತ್ರ ಕೊಡ್ತೀನಿ ಫೀಡು ಮೇವು. ಆಮೇಲೆ ತಪ್ಪಿಸ್ತೀನಿ 3-3.5 ತಿಂಗಳಿಗೆ ಹಾಲು ತಪ್ಪಿಸ್ತೀನಿ. ಈಗ ಇವು 1.5 ತಿಂಗಳು ಮ್ಯಾಕ್ಸಿಮಮ್. ಇವು 1.5 ತಿಂಗಳು ಲೆಕ್ಕ ಮರಿಗಳು ಇವು. ಇಷ್ಟ್ರ ಮಟ್ಟಿಗೆ ಸಾಕಿದವು. ಯಾಕಂದ್ರೆ ನೇರವಾಗಿ ನೋಡ್ಬೋದು, ಎಲ್ಲೋ ನೋಡೋದು ಹೇಳೋದಕ್ಕಿಂತ ಇಲ್ಲಿ ಬಂದು ನೋಡಿದ್ರೆ ಗೊತ್ತಾಗುತ್ತೆ ಏನು ಅಂತ. ಮರಿಗಳು ಚೆನ್ನಾಗಿದಾವೆ ಸರ್. ಮರಿ ಆದ್ರೂ ಹೌದು ಚೆನ್ನಾಗಿದಾವೆ. ಇದು ನೋಡ್ರಿ, ಇದು 2 ಅದೊಂದು ಕುರಿ ಪೇಷಂಟ್ ಇದೆ, ಅದು ಅಂದ್ರೆ ಏನೋ ಸೊಂಟ ಉಣ್ಕಿಸ್ಕೊಂಡಿದೆ. ಇವೆರಡು ಕುರಿ ಮರಿಗಳು ನೋಡಿ, ಇವೆರಡು ಒಂದ್ ತಾಯಿವು. ಆ ಕಡೆ ಮರಿ ಒಂದ್ ತಾಯಿವು. ಏನಾಗಿದೆ, ಇದು ಹೆಚ್ಚು ಕಮ್ಮಿ 2 ತಿಂಗಳು ಲೆಕ್ಕದಲ್ಲಿದೆ ಮರಿ, 2 ತಿಂಗಳು ಹುಟ್ಟಿ. ಇದು ಒಂದ್ಸಲಿಗೆ 2 ಅಂತೆ ಬಂದ್ರೆ ಒಂದು
ವರ್ಷಕ್ಕೆ 4 ಮರಿ ಸಿಗುತ್ತೆ ಒಂದು ಕುರಿಗೆ. ನಮ್ಮ ಬಳ್ಳಾರಿ ತಳಿಗೆ ವರ್ಷಕ್ಕೆ ಒಂದೇ ಕೊಡುತ್ತೆ. ಆದ್ರೆ ಏನ್ ಮಾಡ್ಬೇಕು, ಬಳ್ಳಾರಿ ತಳಿ ಬೇರೆ ಯಾವುದೇ ತಳಿ ಸಾಕಿರೋರು ನಮ್ಮಲ್ಲಿ ನಾರಿ ಸುವರ್ಣ ಟಗರಲ್ಲಿ ಓಮಾ ಜೀನ್ಸ್ ಅಂತ ಹೇಳಿ ಸಿಗುತ್ತೆ. ಓಮಾ ಜೀನ್ಸ್ ಡಬಲ್ BB ಬರ್ತಕ್ಕಂಥದ್ದು. ಆ ಸರ್ಟಿಫೈ ಇರ್ತಕ್ಕಂಥ ಟಗರ್ ಮರಿ ತಗೊಂಡೋಗಿ ಲೋಕಲ್ ಕುರಿಯರು ಅವರು ಟಗರ್ನ ಬೇರ್ಪಡಿಸಿ ನಮ್ಮ ಟಗರ್ ಕುಟೆ ಕ್ರಾಸ್ ಮಾಡಿಸಿದ್ರೆ ಆ ಟಗರಿಗೆ ಹುಟ್ಟಿದಂಥ ಮರಿ ಸೆಕೆಂಡ್ ಜನರೇಷನ್ ಥರ್ಡ್ ಜನರೇಷನ್ಗೆ ಅವಳಿ ಜವಳಿ ಆಗ್ತವೆ. ಪ್ಯೂರ್ ನಾರಿ ಸುವರ್ಣ ಆಗುತ್ತೆ. ಹೌದು, ಥರ್ಡ್ ಜನರೇಷನ್ ಪ್ಯೂರ್ ಆಗುತ್ತೆ, ಸೆಕೆಂಡ್ ಜನರೇಷನ್ ಎರಡು ಮರಿ ಬರುತ್ತೆ. ಆ ತರ ಮಾಡ್ಕೋಬಹುದು. ಲೋಕಲ್ ಕುರಿ ಸಾಕಾಣಿಕೆಗಾರರು ಕೆಲವ್ರಿಗೆ ಇನ್ನೂ ಅದು ಮಾಹಿತಿ ಇಲ್ಲ. ಅವರಿಗೆ ನಾರಿ ಸುವರ್ಣ ಮಾತ್ರಲ್ಲೇ ಎರಡು ಹಾಕೋದು, ಅದು ನಾರಿ ಸುವರ್ಣ ಟಗರಿಂದನ ಅವರು ಕ್ರಾಸ್ ಮಾಡಿಸ್ಕೊಂಡು ನಮ್ಮಲ್ಲಿ ಇನ್ವೆಸ್ಟ್ ಮಾಡಕ್ ಆಗೋದಿಲ್ಲ, ಬಂಡವಾಳ ಇಲ್ಲ, ಆ ತರದವ್ರು ರೈತರು ಯಾರಾದ್ರೂ. ಹೌದು ಸರ್. ಸೊ ನಾರಿ ಸುವರ್ಣ ಏನು ಕುರಿಗಳನ್ನ ಸಾಕ್ತಿವಂತ ಬಂದಾಗ, ಹೌದು, ಸೊ ಅವರು ಯಾವ ರೀತಿ ಸಾಕ್ಬೇಕಾಗತ್ತೆ ಸರ್? ಈಗ ಟಗರು ತಗೋಬೇಕಾಗತ್ತೆ, ಇಲ್ಲ ಮರಿ ಏನೋ ಹೆಣ್ಣು ಮರಿನೇ ಕುರಿನೇ ತಗೋಬೇಕಾಗತ್ತೆ, ಹೆಂಗೆ ಸರ್? ನಮ್ಮಲ್ಲಿ ಇನ್ವೆಸ್ಟ್ ಮಾಡಕ್ಕೆ ಆಗೋದಿಲ್ಲ ಸರ್, ನಮಗೆ ಅಷ್ಟೊಂದು ಕಾಸ್ಟ್ ಇಲ್ಲ, ನಾವು ಭಾಳ ಹಿಂದುಳಿದಿದ್ದೀವಿ ಅನ್ನೋರು ಲೋಕಲ್ ತಳಿಗಳನ್ನ ಹಾಕೊಂಡು ನಮ್ಮಲ್ಲಿ ಒಂದು ಟಗರ್ಗಳನ್ನ ತಗೊಂಡೋಗಿ ಕ್ರಾಸ್ ಮಾಡಿಸ್ಕೊಂಡು ಅದ್ರಲ್ಲಿ ನಾರಿ ಸುವರ್ಣ ಮಾಡ್ಕೊಳ್ಬೋದು. ಒಂದು. ಓಕೆ. ಎರಡು, ನಮ್ಮಲ್ಲಿ ಶೆಡ್ ವ್ಯವಸ್ಥೆ ಇಲ್ಲ ಸರ್, ಅನುಕೂಲ ಇಲ್ಲ. ನಾವು ಸಾಕ್ಬೋದಾ ಅಂದ್ರೆ ಸಾಕ್ಬೋದು. ಏನದೇನು ಹೈಟೆಕ್ ಶೆಡ್ಡೇ ಮಾಡೋ ನನಗೆ ಅಂತ ಏನು ಕೇಳೋದಿಲ್ಲ. ತೆಂಗಿನ ಗರಿ ಚಪ್ರ ಆದ್ರೂ ಅದು ಅದಕ್ಕೇನು ಹೊಟ್ಟೆ ತುಂಬ ಊಟ ಮಲ್ಕೊಳ್ಳೋಕೆ ಜಾಗ ಇಷ್ಟು ಸಾಕು. ಅವ್ರವ್ರು ಲೋಕಲ್ ಸಿಗ್ತಕ್ಕಂಥ ಮೇವು ಫೀಡೇ ಸಾಕು. ಸರ್ ಈಗ ಎಷ್ಟು ತಿಂಗಳು ಮರಿ ತಗೊಂಡೋಗ್ಬೇಕಾಗತ್ತೆ ಸರ್ ಸಾಕೋರು? ಸರ್ ಈಗ ನಮ್ಮಲ್ಲಿ ಏನಿಲ್ಲ ಅಂದ್ರೂ ಒಂದು 3-3.5 ತಿಂಗಳಾಗುತ್ತೆ ಹಾಲು ತಾಯಿಯಿಂದ ಬೇರ್ಪಡಿಸೋದು. ಓಕೆ. ಮ್ಯಾಕ್ಸಿಮಮ್ 5ರಿಂದ 6 ತಿಂಗಳು ಮರಿ ತಗೊಂಡೋದ್ರೆ ಹತ್ತು ಅವರು ಹೊಂದ್ಕೊಂಡು ಅವ್ರ ಜಾಗಕ್ಕೆ ಹೋಗಿ ಹೊಂದ್ಕೊಂಡು ಒಂದು 3-4 ತಿಂಗಳ ಮೇಂಟೈನ್ ಮಾಡಿದ್ರೆ ಆರಾಮಾಗಿ ಕ್ರಾಸಿಗೆ ಬರ್ತವೆ. ಯಾಕೆ ಮರಿಗಳು ತಗೊಂಡೋಗ್ಬೇಕು ಅಂದ್ರೆ ಲೈಫ್ ಇರುತ್ತೆ ಅವ್ರಿಗೆ. ಹೌದೌದೌದು. ಮ್ಯಾಕ್ಸಿಮಮ್ 10ರಿಂದ 12 ವರ್ಷ ಲೈಫ್ ಇರುತ್ತೆ ಇದಕ್ಕೆ, ಈ ನಾರಿ ಸುವರ್ಣಕ್ಕೆ. ಅವ್ರಿಗೆ ಏಜು ಮುಂದೆ ಲಾಂಗ್ ಸಿಗುತ್ತೆ ಅವ್ರಿಗೆ ಏಜು. ಈಗ ಕುರಿಗಳು ಕೊಡಿ ಸಾರ್, ಪ್ರೆಗ್ನೆನ್ಸಿ ಇದಾವ ಸಾರ್ ಅಂತ ಕೆಲವರು. ಎಲ್ಲಾರು ಪ್ರೆಗ್ನೆನ್ಸಿ ಕೇಳ್ಕೊಂಡು ಬರ್ತಾರೆ, ಎಲ್ಲರಿಗೂ ಪ್ರೆಗ್ನೆನ್ಸಿ ಕೊಡಕ್ಕಾಗಲ್ಲ. ಒಂದು. ಎರಡನೇದು, ನಾನು ಇದನ್ನ ಹೇಳ್ಬಾರ್ದು, ಈ ಪ್ರೆಗ್ನೆನ್ಸಿ ಕುರಿಗಳು ಅಂತ ಅಂದಾಗ ಅದು ಮರಿ ಆಗ್ತಾ ಇರೋದು ಯಾವುದೋ ಒಂದಿರುತ್ತೆ, ಸರಿಯಾಗಿ ಮರಿ ಕೊಡ್ತಾ ಇರಲ್ಲ. ಕೆಲವು ಹಾಲು ಬರ್ತಾ ಇರಲ್ಲ, ಕೆಲವು ವಯಸ್ಸೋಗಿರುತ್ತೆ. ಆ ಪ್ರೆಗ್ನೆನ್ಸಿ ಇದೆ ಸರ್ ತಗೊಂಡೋಗಿ ಅಂತ ನಾವು ಕೊಡ್ತೀವಿ. ಅದೊಂದು 2 ಸಲಿನೋ 3 ಸಲಿನೋ ಮರಿ ಹಾಕೋದ್ರೊಳಗೆ ಅದ್ರ ಕತೆ ಮುಗಿದೋಗುತ್ತೆ. ಒಂದು 2-3 ಮರಿ ಹಾಕುತ್ತೆ, ಹಾಲು ಬಂದಿರಲ್ಲ ಅದಕ್ಕೆ ಕಾರಣಾಂತರದಿಂದ, ಅಥವಾ ಅದೇನೋ ಅಬೋಷನ್ ಆಗೋ ಪ್ರಾಬ್ಲಮ್ ಇರುತ್ತೆ, ಆ ತರ ಮೋಸ ಹೋಗೋ ಸಾಧ್ಯತೆ ಇರುತ್ತೆ. ಮರಿ ತಗೊಂಡೋದ್ರೆ ಅಂತದ್ದು ಏನಿರಲ್ಲ. ತಾಯಿ ಕುರಿಗಳು ನಮ್ಮಲ್ಲಿ ಇರ್ತವೆ, ನಮ್ಮಲ್ಲಿ ಹುಟ್ಟಿದವನೇ ಅವ್ರಿಗೆ ಕೊಡ್ತೀವಿ. ಸರ್ಟಿಫೈ ಕೊಡ್ಬೇಕು ಅಂದ್ರೆ ಸರ್ಟಿಫೈ ಕೊಡ್ತೀನಿ. ಏನಿಲ್ಲ ಸರ್ ಸರ್ಟಿಫೈ ಏನ್ ಬೇಕಾಗಿಲ್ಲ, ನಿಮ್ಮ ಮೇಲೆ ನಂಬಿಕೆ ಇದೆ ಅಂದ್ರೆ ನಾವು ಹಂಗೆ ಕೊಡ್ತೀವಿ. ಏನ್ ಸರ್ ಸರ್ಟಿಫೈ ಅಂದ್ರೆ ಏನು, ಯಾವ ತರ ಅದು? ಇದು ನಾರಿ ಸುವರ್ಣನ ಅಲ್ವಾ? ನಾನು ನಂತಾಗೂ ನಾರಿ ಸುವರ್ಣ ಇದೆ, ನಂತಾಗೂ ನಾರಿ ಸುವರ್ಣ ಇದೆ ಅಂತ ಮಾರೋ ಸಾಧ್ಯತೆ ಇರ್ತೈತೆ, ಮೋಸ ಹೋಗೋ ಸಾಧ್ಯತೆ ಇರ್ತೈತೆ. ಹೌದೌದು. ಅದಕ್ಕೆ ಯಾವುದೇ ಕಾರಣಕ್ಕೂ ಅದು ನಾರಿ ಸುವರ್ಣ ಅಂತ ಕನ್ಫರ್ಮ್ ಮಾಡ್ಕೊಂಡು ತಗೊಂಡೋಗ್ಬೇಕು ಅವರು. ಯಾವ ತರ? ಈ ಸರ್ಟಿಫೈ ಇರುತ್ತೆ. ಉದಾಹರಣೆ ಒಂದು ಟ್ಯಾಗ್ ಇದೆ ಅಂತ ಇಟ್ಕೊಳ್ಳಿ. ಆ ಟ್ಯಾಗ್ ಇದ್ರೆ ಆ ಟ್ಯಾಗ್ ನಲ್ಲಿ ಇಂಥ ಒಂದು ನಂಬರ್ ಇರುತ್ತೆ. ಉದಾಹರಣೆಗೆ ಹೇಳ್ಬೇಕು ಅಂದ್ರೆ 9845 ಅಂತ ಇರುತ್ತೆ ಅಂತ ಇಟ್ಕೊಳ್ಳಿ. ಆ ಟ್ಯಾಗ್ ನಂಬರ್ ಏನಿದೆ, BB ಇದೆಯೋ BW ಇದೆಯೋ ಅಥವಾ WW ಇದೆಯೋ ಅದನ್ನ ಕನ್ಫರ್ಮ್ ಮಾಡ್ಕೋಬೇಕಾಗುತ್ತೆ. ಇಲ್ಲ ಅಂದ್ರೆ ಮರಿ ಕೊಡ್ತಕ್ಕಂಥ ವ್ಯಕ್ತಿ ಜವಾಬ್ದಾರಿ ತಗೊಳ್ಬೇಕಾಗುತ್ತೆ. ಅದ್ರದ್ದು ಏನೇ ಬಂದ್ರು ಅದರ ಜವಾಬ್ದಾರಿ ಅಂದ್ರೆ ಅದು 2-3 ಹಾಕಿಲ್ಲ ಅಂತ ಅಂದ್ರೆ ಅವಾಗ ಅವ್ರಿಗೆ ಎಕ್ಸ್ಚೇಂಜ್ ಮಾಡಿ ಕೊಡ್ಬೇಕಾಗುತ್ತೆ. ಅವರು ಒಂದು ಮರಿ ಹಾಕಿರೋದನ್ನ ತಗೊಂಡ್ಬಂದ್ರೆ, ಒಂದು ಉದಾಹರಣೆ, ನಾವು 2-3 ಹಾಕಿರ್ತಕ್ಕಂಥ ಮರಿನ ನಾವು ಕೊಡ್ಬೇಕಾಗುತ್ತೆ ಅವ್ರಿಗೆ. ಯಾಕಂದ್ರೆ ಅವ್ರು ಬಂಡವಾಳ ಹಾಕಿರ್ತಾರೆ, ನಮ್ಮ ನಂಬ್ಕೊಂಡು ಬಂದಿರ್ತಾರೆ, ನಾವು ಜವಾಬ್ದಾರಿ ತಗೊಳ್ಬೇಕು. ಇಲ್ಲ ಅಂದ್ರೆ ಸರ್ಟಿಫೈ ಕೊಡ್ಬೇಕು. ಇಷ್ಟೇ. ಸುಮ್ಮನೆ ಕುರಿ ಇದೆ ನಂದು ನಾರಿ ಸುವರ್ಣ ಇದೆ ಅಂತ ಹೇಳೋದು ಅಲ್ಲ. ನಾರಿ ಸುವರ್ಣ ಅನ್ನೋದು ಗ್ಯಾರಂಟಿಗೋಸ್ಕರನೇ ನಾವು ಸರ್ಟಿಫೈ ಕೊಡ್ಬೇಕಾಗುತ್ತೆ. ಇಲ್ಲ ಅಂತಂದ್ರೆ ಇಲ್ಲಿ ನೈಜನಿಕವಾಗಿ ಇಲ್ಲಿ ಬರಬೇಕು. ಕೆಲವರು ಏನ್ ಮಾಡ್ತಾರೆ ಗೊತ್ತಾ ಸರ್, ಫೋನ್ ಮಾಡ್ಬಿಟ್ಟು ಸರ್ ನಾವು ಕೊಡೋ ಮರಿಗಳನ್ನ ವಾಟ್ಸಪ್ ಮಾಡ್ತೀರಾ, ನಿಮ್ ಲೊಕೇಶನ್ ಕಳಿಸ್ತೀರಾ ಅಂತ ಹೇಳ್ತಾರೆ. ಆಯ್ತು ಸರ್ ಕಳಿಸ್ತೀವಿ ಅಂತ ಹೇಳಿ ಮರಿಗಳು, ಕುರಿಗಳು, ತಾಯಿ ಮರಿಗಳು ಎಲ್ಲ ಕಳಿಸ್ತೀವಿ ವಾಟ್ಸಪ್ ಅಲ್ಲೇ ಕೂತ್ಕೊಂಡು ಅಲ್ಲೇ ಹಿಂಗೆ ನೋಡ್ಬಿಟ್ಟು ಇನ್ನೊಬ್ರಿಗೆ ಫೋನ್ ಮಾಡ್ಬಿಡ್ತಾರೆ. ಇನ್ನೊಬ್ರಿಗೆ ಫೋನ್ ಮಾಡಿ ಅವ್ರ ತಕ್ಕ ತರಿಸ್ಕೊಂತಾರೆ, ಮತ್ತೊಬ್ರಿಗೆ ಮಾಡ್ತಾರೆ, ಮತ್ತೊಬ್ರಿಗೆ ತರಿಸ್ತಾರೆ. ಕೂತಾಗೆ ನಮ್ಮ ಟೈಮ್ ವೇಸ್ಟ್ ಮಾಡ್ತಾರೆ. ಕರೆಕ್ಟ್. ನಮಗೆ ಪೇಷನ್ಸ್ ಇರಲ್ಲ, ಏನೋ ಬಿಸಿ ಇರುತ್ತೆ, ಅವ್ರ ನಂಬರ್ ಫೀಡ್ ಮಾಡ್ಕೊಳ್ಬೇಕು, ತಿರ್ಗಿ ಅವ್ರಿಗೆಲ್ಲ ನಾವು ಫೋಟೋಗಳನ್ನ ಕಲೆಕ್ಟ್ ಮಾಡಿ ವಾಟ್ಸಪ್ ಮಾಡಬೇಕು, ಎಲ್ಲ ಮಾಡ್ತಾರೆ. ನೋಡ್ತಾರೆ ಸರ್ ನಾಳೆ ಬರ್ತೀವಿ ಅಂತಾರೆ. ತಿರ್ಗಾ ಅಂತಾರೆ ಒಂದು ದಿವಸಕ್ಕೆ ಸುಮಾರು 8ರಿಂದ 10 ಜನ ನನಗೆ. ಅವ್ರದ್ದೇ ಆಗೋಗ್ಬಿಡುತ್ತೆ ಅರ್ಧ ಕೆಲಸ ನಮಗೆ. ನೋಡ್ಬೇಕು ಅನ್ನೋಂಗಿದ್ರೆ ಅವ್ರು ತಗೊಂಡು ಹೋಗ್ಲೇಬೇಕು ಅಂತ ಏನಿಲ್ಲ. ಒಂದ್ಸಲಿ ಬಂದು ಮರಿ ಹಾಕಿಲ್ವಾ, ಇವರು ಸಾಕ್ತಾವ್ರ ಇಲ್ವಾ ನೋಡ್ಬೇಕು. ಇಲ್ಲಿ ಬಂದು ಕಣ್ಣಾರೆ ನೋಡಿದ್ರೆ ಅದು ಅವರಿಗೆ ನೈಜನಿಕೂ ಗೊತ್ತಾಗುತ್ತೆ ಸತ್ಯ ಏನಂತ. ಈಗ ನಾವು ಮಹಾರಾಷ್ಟ್ರಕ್ಕೆ ಹೋಗಿ ನೋಡದೇ ಇದ್ರೆ ನಮ್ಮನ್ನ ಸಹಾಯ ಮಾಡಿ ಡಾಕ್ಟರ್ಗಳು ಕರ್ಕೊಂಡು ಹೋಗಿಲ್ಲ ಅಂದ್ರೆ ನಮ್ಗೇನು ಗೊತ್ತಾಗ್ತಿರ್ಲಿಲ್ಲ, ಈ ತಳಿ ಸಾಕ್ತಿರ್ಲಿಲ್ಲ, ಈ ಕರ್ನಾಟಕಕ್ಕೆ ಪರಿಚಯ ಆಗ್ತಿರ್ಲಿಲ್ಲ. ನಾವು ಹೋಗಿ ಅಲ್ಲಿ
ದಿ ಸ್ಪಾಟ್ ಅಲ್ಲಿ ಕಣ್ಣಾರೆ ನೋಡಿ ಹೌದು ಅಲ್ಲ ಅನ್ನೋದನ್ನ ಸತ್ಯತೆ ತಿಳ್ಕೊಂಡಾಗ ಮಾಹಿತಿ ಕೊಡ್ತೀನಿ ನಾನು ಇಲ್ಲಿ ಬಂದಾಗ. ಇದು ಮಾಹಿತಿ ಏನು ಎತ್ತ ಅಥವಾ ಲೋಕಲ್ ಕುರಿಗೆ ಟಗರು ಬಿಡೋದು ಬೆಟ್ರ ಅಥವಾ ತಗೊಂಡು ಹೋಗೋದು ಬೆಟ್ರ, ತಗೊಂಡೋದ್ರೆ ಎಷ್ಟು ತಗೊಂಡು ಹೋಗ್ಬೇಕು, ಅವ್ರ ಅನುಕೂಲ ಹೆಂಗಿದೆ, ಅಲ್ಲಿ ವ್ಯವಸ್ಥೆ ಹೆಂಗಿದೆ ಅದನ್ನ ನೋಡಿ 5+1 10+1 ಅಥವಾ ನಮ್ಗೇನು ಸಾಕಾಗಲ್ಲ ಫಿಮೇಲು, ನಮ್ಮಲ್ಲಿ ಹಣಕಾಸು ಕೊರತೆ ಇದೆ, ಲೋಕಲ್ ಕುರಿ ಬಿಡ್ಬೇಕಾ, ಲೋಕಲ್ ಕುರಿ ಬಿಟ್ರೆ ಯಾವ ಟಗರ್ ಬಿಡಬೇಕು, ಅದ್ರಾಗೆ 3 ತರ ಇದೆ, ಯಾವ್ದನ್ನ ಬಿಡಬೇಕು ಅದನ್ನ ಕರೆಕ್ಟಾಗಿ ತಿಳ್ಕೊಂಡು ತಗೊಂಡ್ರೆ ರೈತರಿಗೆ ಏನು ಮೋಸ ಆಗೋದಿಲ್ಲ, ಅನುಕೂಲ ಆಗುತ್ತೆ. ಸರ್ ಈ ಮರಿ ಎಲ್ಲ ಎಷ್ಟು ತಿಂಗಳು ಸರ್, ಎಷ್ಟು ಎಲ್ಲ ಇದಾವಲ್ಲ ಇದು ಸರ್ ಇದು 3.5 4 ತಿಂಗಳವರೆಗೂ ಇದಾವೆ, 3 ತಿಂಗಳಿಂದ 4 ತಿಂಗಳವರೆಗೂ ಇದಾವೆ. ಒಂದೇ ದಿವಸ ಹುಟ್ಟಿರಲ್ಲ. ಓಕೆ ಓಕೆ, ಸ್ವಲ್ಪ ಇವತ್ತೊಂದಿರುತ್ತೆ, ನಾಳೆಗೆ ಒಂದು ಮರಿ ಹಾಕುತ್ತೆ, ನಾಡ್ದೊಂದು ಮರಿ ಹಾಕುತ್ತೆ. ಆದ್ರೆ ಇವೆರಡು ಒಂದೇ ಬ್ಯಾಚ್, ಇವೆರಡು ಒಂದೇ ಬ್ಯಾಚ್. ಈಗ ಇವು ಇನ್ ಮುಂದೆ ರೈತರಿಗೆ ಕೊಡ್ಬೋದು. ಈಗ ತಾಯಿ ಮರ್ತ್ಬಿಟ್ಟಿದಾವೆ ಇವೇನ್ ಗೊತ್ತಾ, ಊಟ ಒಂದು ಕೇಳ್ತವೆ, ಕುಡಿಯೋದಕ್ಕೆ ನೀರು, ತಿನ್ನೋದಕ್ಕೆ ಊಟ, ಮಲ್ಕೊಳಕ್ ಜಾಗ. ರೈತರಿಗೆ ಯಾರಿಗಾನ ಬೇಕು ಅಂದ್ರೆ ಇವ್ನು ತಗೊಳೋ ಈ ವೇಜ್ ನಿಂದ ಮೇಲ್ಪಟ್ಟನವೇ ಕೊಡೋದು. ಕೆಲವರು ಕೇಳ್ತಾರೆ ಸರ್ ನನಗೆ 3 ತಿಂಗಳು ಮರಿ ಬೇಕು ಸರ್ ಅಂತಾರೆ. 3 ತಿಂಗಳಿಗೆ ಕೊಡೋದಕ್ಕೆ ಬರಲ್ಲ. 3 ತಿಂಗಳು 3.5 ತಿಂಗಳು ಗ್ರೋತ್ ಮರಿ ಬಂದಿಲ್ಲ ಅಂತಂದ್ರೆ 3.5 ತಿಂಗಳು ತನಕ ಬಿಡ್ಬೇಕಾಗುತ್ತೆ ಹಾಲಿಗೆ. 3.5 ತಿಂಗಳು ಹಾಲು ತಪ್ಪಿಸಿದ್ದಾದ್ಮೇಲೆ ಅಟ್ಲೀಸ್ಟ್ ಒಂದು 20ರಿಂದ ತಿಂಗಳನ್ನ ತಾಯಿಯಿಂದ ಬೇರ್ಪಟ್ಟಿರ್ಬೇಕು. ತಾಯಿ ಮರ್ತ್ಕೊಂಡಿದ್ದಾಗ ಅವು ಯಾವ ಜಾಗ ಆದ್ರೂ 1 ದಿನ 2 ದಿನ 3 ದಿನದೊಳಗೆ ಹೊಂದ್ಕೊಂಡ್ಬಿಡ್ತಾವೆ. ಹೊಸ ಜಾಗಕ್ಕೆ ಹೋದ್ರೆ ಅವು ತಾಯಿ ಕೊರತೆ ಇರಲ್ಲ, ತಾಯಿ ಕೊರತೆ ಇರಲ್ಲ. ಅವೇನು ಊಟ ಒಂದು ಕೊಟ್ಬಿಟ್ರೆ ಊಟ ತಿಂತವೆ, ಮಲ್ಕೊಂಡ್ಬಿಡ್ತವೆ. ಸೊ ನೀವೀಗ 3.5 ತಿಂಗಳಾದ್ಮೇಲೆ ತಾಯಿಯಿಂದ ಬೇರ್ಪಡಿಸ್ಬಿಡ್ತೀರಾ? ತಾಯಿಗೂ ಅದಕ್ಕೂ ಬೇರೆ ಬೇರೆ ಹೌದು. ಅಲ್ಲಿಗೆ 4.5 ತಿಂಗಳು 5 ತಿಂಗಳು ಲೆಕ್ಕಾಚಾರಕ್ಕೆ ಬಂದ್ಬಿಡುತ್ತೆ. ಯಾಕಂದ್ರೆ ರೈತರು ಇವತ್ತೇ ಬರೋದಿಲ್ಲ, ಇವತ್ತು ಒಬ್ರು ಬರ್ತಾರೆ, ಇನ್ನು ವಾರಕ್ಕೊಬ್ರು ಬರ್ತಾರೆ, 4 ದಿವಸಕ್ಕೊಬ್ರು ಬರ್ತಾರೆ, ಹಿಂಗೆ ಅಂತ ಹೇಳಕ್ಕಲ್ಲ. ಮ್ಯಾಕ್ಸಿಮಮ್ ನಮ್ಮಲ್ಲಿ 5 ತಿಂಗಳಿಂದ 8-9 ತಿಂಗಳ ತನಕ ಒಂದು ಟೈಮ್ನಾಗ ಸಿಗ್ತಾ ಮರಿ. ಎಷ್ಟು ಮರಿ ಇದೆ ಸರ್ ಈಗೆಲ್ಲ? ಈಗ ಹೆಚ್ಚು ಕಮ್ಮಿ ಎಲ್ಲ ಒಂದು 40 ಮರಿ ಇದೆ ಸರ್. 3.5 ತಿಂಗಳು 4 ತಿಂಗಳು ಮೇಲ್ಪಟ್ಟ ಮರಿಗಳು ತಗೊಂಡೋಗ್ತಾರೆ ಸರ್. ಅವರು ಯಾವ ರೀತಿ ಸಾಕ್ಬೇಕಾಗತ್ತೆ, ಏನೇನೆಲ್ಲ ಮೇವು ಕೊಡಬೇಕಾಗತ್ತೆ ಸರ್? ಏನಾದ್ರು ಮತ್ತೆ ಇಂಜೆಕ್ಷನ್ ಅದು ಇದನ್ನ ಮಾಡಿಸ್ಬೇಕಾಗತ್ತೆ, ಹೆಂಗೆ ಸರ್? ಏನಿಲ್ಲ ಸರ್, ನಮ್ಮ ಇಡೀ ಕರ್ನಾಟಕದಾಗೆ ಕುರಿ ಸಾಕಾಣಿಕೆಗಾರರಿಗೆ ಏನು ವೆಟನರಿ ಡಿಪಾರ್ಟ್ಮೆಂಟ್ ಇಂದ ಟ್ರೀಟ್ಮೆಂಟ್ ಇದೆಯೋ ಅದೇ ಟ್ರೀಟ್ಮೆಂಟ್ ಇದಕ್ಕೆ. ಯಾವುದು ಇದಕ್ಕೆ ಪ್ರತ್ಯಕ್ಷವಾದಂತ ಫೀಡ್ ಆಗಿರ್ಬೋದು, ಪ್ರತ್ಯಕ್ಷವಾದಂತ ಮೇವ್ ಆಗಿರ್ಬೋದು, ಇದಕ್ಕೆ ಸಪರೇಟ್ ವ್ಯಾಕ್ಸಿನ್ ಆಗಿರ್ಬೋದು, ಏನು ಇಲ್ಲ. ಲೋಕಲ್ ಕುರಿಗೂ ನಾರಿ ಸುವರ್ಣಕ್ಕೂ ಡಿಫ್ರೆನ್ಸ್ ಅಂತಂದ್ರೆ ಇದು ಅದಕ್ಕಿಂತ 3ರಿಂದ 4 ಪಟ್ಟು ಜಾಸ್ತಿ ಕೊಡುತ್ತೆ ಮರಿ. ಒಂದೊಂದು ಕುರಿ ಏನ್ ಮಾಡುತ್ತೆ ಅಂದ್ರೆ ಈ ಸಲ 3 ಕೊಡುತ್ತೆ, ನೆಕ್ಸ್ಟ್ ಸಲಿಗೂ 3 ಕೊಡುತ್ತೆ. 6 ಮರಿ ಬರೋ ಸಾಧ್ಯತೆ ಇರ್ತೈತೆ. ಮ್ಯಾಕ್ಸಿಮಮ್ 4ರಿಂದ 6 ಮರಿ ಬರೋ ಸಾಧ್ಯತೆ ಇರ್ತೈತೆ ಒಂದು ಕುರಿಗೆ, ಒಂದು ವರ್ಷಕ್ಕೆ. ಸೊ ನಿಮ್ಮಲ್ಲಿರೋ ಈಗ ನಾರಿ ಸುವರ್ಣ ಕುರಿಗಳಿಗೆ ಏನೇನು ಮೇವು ಹಾಕ್ತೀರಾ? ನಾನು ಬೆಳಿಗ್ಗೆ ಒಂದ್ ಸ್ವಲ್ಪ ಫೀಡ್ ಕೊಡ್ತೀನಿ ಮರಿಗಳಿಗೆ. ಆಮೇಲೆ 2ನೇ ಮೇವು ಸೈಲೇಜ್ ಕೊಟ್ಬಿಡ್ತೀನಿ. 3ನೇ ಮೇವು ಒಂದು ಸ್ವಲ್ಪ ಅಕ್ಸೆ ಇದೆ, ಸೆಡೆ ಇದೆ ನನ್ನಲ್ಲಿ, ಸೆಡೆ ಕೊಟ್ಬಿಡ್ತೀನಿ. 4ನೇ ಮೇವು ಏನಾದರೂ ಜೋಳನ ಅಥವಾ ಶೇಂಗನ ಸ್ವಲ್ಪ ಏನಾದರೂ ಒಣಮೇವು, ಡ್ರೈ ಮೇವು 4 ಮೇವು ಕೊಡ್ತೀನಿ. ಟಗರು ಇದೆಯಾ ಸರ್? ಅದು ಎಷ್ಟು ವರ್ಷ ಟಗರು ನೋಡ್ಬೋದು? ಇಲ್ಲಿದೆ ಟಗರು, ಇಲ್ಲೇ ಇದೆ ಸರ್. ಈಗ ಇದು ಮ್ಯಾಕ್ಸಿಮಮ್ ಒಂದು 8ರಿಂದ 1 ವರ್ಷ 1.25 ವರ್ಷದವರೆಗೂ ಇದೆ ಟಗರು. ಈ ಕೆಲವರು ರೆಡಿ ಟಗರು ಬಿತ್ನಿಗೆ ಬೇಕು ಸರ್ ಅಂತಾರೆ. ಬಿತ್ನಿಗೆ ಹೋಗಂತ ಟಗರು ಇದು. ಅದರಲ್ಲಿ ಈಗ ಅವ್ರು ಯಾರೇ ಟಗರು ತಗೊಂಡು ಹೋಗ್ಬೇಕಾಗಿದ್ರು ಸುಮ್ಮನೆ ಕಿವಿಗೆ ಟ್ಯಾಗ್ ಹಾಕ್ದೆ ಸರ್ಟಿಫೈ ಇಲ್ಲದೆ ತಗೊಂಡೋಗೋದು ಬೇಡ ಅಂತ ನಂದೊಂದು ಮನವಿ. ಈಗ ನೋಡ್ರಿ, ಇದು ಟಗರು ಇದೆ, ಕಿವಿಗೆ ಓಲೆ ಹಾಕಿರ್ತೀವಿ, ಕಿವಿಗೆ ಓಲೆ. ಸೊ ಇದು ಡಾಕ್ಟರ್ ಕಡೆಯಿಂದ ಸರ್ಟಿಫೈಡ್ ಆಗಿರುತ್ತೆ? ಹೌದು ಸರ್, ಡಾಕ್ಟರ್ ಕಡೆಯಿಂದ. ಯಾವ ತರ ಜೀನ್ಸ್ ಏನಂತ? ಹೌದು ನೋಡ್ರಿ, ಇದು ಇದೆಯಲ್ಲ, ಇದು 430385 ಈ ನಂಬರು. BB ಇದೆಯೋ, BW ಇದೆಯೋ ಅಥವಾ 1 ಇದೆಯೋ ಚೆಕ್ ಮಾಡ್ಕೋಬೇಕಾಗುತ್ತೆ. BB ಮತ್ತೆ BW ಅಂತ ಏನು ಹೇಳ್ತಿದ್ದೀರಾ? ಹೌದು. ಏನ್ ಸರ್ ಅದು, ಏನು ಅರ್ಥ ಅದು? BW ಅಂತ ಅಂದ್ರೆ ಈ ಲೋಕಲ್ ಕುರಿಯರ್ಗೆ BW ತಗೊಂಡು ಹೋದ್ರೆ ಅದರಲ್ಲಿ ಬಂದಂತ ಮರಿಗಳು ಎಲ್ಲಾ ಮರಿಗಳು ಅವಳಿ ತಿರುವಳಿ ಹಾಕೋದು, ಡಬಲ್ ಮರಿ ಬರೋದು ಬಹಳ ಸಂಖ್ಯೆ ಕಮ್ಮಿ ಬರುತ್ತೆ. ಅಂದ್ರೆ 10ಕ್ಕೆ 3% ಬರ್ಬೋದು ನನ್ನ ಅಭಿಪ್ರಾಯದಲ್ಲಿ, ನನ್ನ ಅನುಭವದಲ್ಲಿ. ಒಬ್ಬೊಬ್ರು ಒಂದೊಂದ್ ತರ ಹೇಳ್ತಾರೆ, ಒಬ್ಬೊಬ್ರದ್ದು ಅನುಭವ ಒಂದೊಂದ್ ತರ. ಈ BBನೇ ಹಾಕಿದ್ರೆ ಸುಮಾರು 10 ಫೀಮೇಲ್ ಬಿಟ್ಕೊಂಡ್ರೆ ಲೋಕಲ್ ಕುರಿದ ಮೊದಲನೇ ಸಲಿಗೆ 3ರಿಂದ 4 ಕುರಿಗಳು 2 ಮರಿ ಹಾಕುತ್ತೆ ಮೊದಲನೇ ಸಲಿಗೆ. 2ನೇ ಸಲಿ ಅಥವಾ 3ನೇ ಸಲಿಗೆ ಇನ್ನ 3 ಆಡಾಗುತ್ತೆ. 4, 3, 7 10ಕ್ಕೆ 7 ಕುರಿಗಳು 2, 1, 2, 2 ಆಗ್ತಾ ಇರ್ತವೆ. ನಾರಿ ಸುವರ್ಣಕ್ಕೆ ಕಾಯಿಲೆ ಬಂದ್ರೆ ಏನ್ ಕಾಯಿಲೆ ಬರುತ್ತೆ ಸರ್? ಸರ್, ಇದು ನಾರಿ ಸುವರ್ಣಕ್ಕೆ ಮೋಸ್ಟ್ಲಿ ನಮ್ಮ ಲೋಕಲ್ಗಿಂತನ ಇದಕ್ಕೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇದೆ. ನಮ್ಮ ಭೂಮಿಗೆ ಹೊಂದ್ಕೊಳ್ಳೋ ಅಂತದ್ದು ಒಂದು ಗುಣ ಚೆನ್ನಾಗಿದೆ ಇದಕ್ಕೆ. ಯಾಕಂದ್ರೆ ಇದು ಸುಮಾರು ಹಾಲು ಬರೋದಕ್ಕೆ, ಮಾಂಸ ರುಚಿ ಬರೋದಕ್ಕೆ ಅಥವಾ ಹೈಟ್ ಬೆಳೆಯೋದಕ್ಕೆ ಇದಕ್ಕೆಲ್ಲ 5-6 ತಳಿ ಮಿಕ್ಸ್ ಮಾಡಿ ನಿಮ್ಕಾರ್ ಇನ್ಸ್ಟಿಟ್ಯೂಟ್ ನಲ್ಲಿ ಮಾಡೋದ್ರಿಂದ ಇದಕ್ಕೆ ಸಾಮಾನ್ಯ ರೋಗ ಕಮ್ಮಿ ಸಂಖ್ಯೆ, ಆದ್ರೆ ಸಾಯೋದೇ ಇಲ್ಲ, ಕಾಯಿಲೆ ಬರೋದೇ ಇಲ್ಲ ಅಂತ ನಾನು ಹೇಳೋದಕ್ಕಾಗೋದಿಲ್ಲ.
ಸಂಘ ಈ ಭೂಮಿ ಮೇಲೆ ಹುಟ್ಟಿರೋದು ಪ್ರತಿಯೊಂದು ಜೀವಿಗೂ ಅದು ಕಾಯಿಲೆ ಅನ್ನೋದು ಇದ್ದಿದ್ದೆ ಬಂದೇ ಬರುತ್ತೆ. ಆದ್ರೆ ಈ ಮಾಮೂಲಿ ನ್ಯಾಚುರಲ್ ಇಟಿ PPR HS ಈ ತರ ವ್ಯಾಕ್ಸಿನ್ಗಳಿದಾವೆ. ಜಂತುನಾಶಕ ಔಷಧಿ ಅವ್ರು ಲೋಕಲ್ ಅಲ್ಲಿ ಡಾಕ್ಟರ್ಗಳು ಕನ್ಸಲ್ಟ್ ಮಾಡ್ಕೊಂಡು ಒಂದು ವರ್ಷಕ್ಕೆ 2 ರಿಂದ 3 ಸಲ ಒಂದು ಸ್ವಲ್ಪ ಕ್ಯಾಲ್ಸಿಯಂ ಟಾನಿಕ್, ಲಿವರ್ ಟಾನಿಕ್ ಈ ತರ ಟಾನಿಕ್ಗಳನ್ನ ಕೊಟ್ಕೊಂಡು ಆ ಡಾಕ್ಟರ್ ಹತ್ರ ಸ್ವಲ್ಪ ಸಲಹೆ ತಗೊಂಡ್ರೆ ಎಲ್ಲ ಮಾಡ್ಬೋದು. ಇದಲ್ದೆ ನಿಮ್ದು ಬೇರೆ ಕೆಳಗಡೆ ಬೇರೆ ಕುರಿ ಇದು ಈ ಮರಿಗಳಿಗೆ ತೋರಿಸ್ತೀನಲ್ಲ ಸರ್, ಇವನ್ನ ಇವ್ರ ತಾಯಿಗಳು ಹಾಲು ತಪ್ಪಿಸ್ಬಿಟ್ಟಿದ್ದೀನಿ. ಇವು ಹಾಲು ತಪ್ಪಿಸ್ತಾವ ಕೆಳಗಡೆ ಬಿಟ್ಟಿದ್ದೀನಿ. ಅದು ಎಲ್ಲ ತಾಯಿಗಳು ತಾಯಿಗಳು ಅವು ಈಗ ಲೈಟ್ ಪ್ರೆಗ್ನೆನ್ಸಿ ಕ್ರಾಸ್ ಆಗಿದಾವೆ, 1.5 ತಿಂಗಳು ಕ್ರಾಸ್ ಆಗಿದಾವೆ. ಅವೆಲ್ಲ ಜೊತೆಲೆ ಮರಿ ತುಳಿಯೋದಿಲ್ಲ ಏನಿಲ್ಲ ಅನ್ನೋ ಪ್ರಾಬ್ಲಮ್ ಇರ್ತದೆ, ಮರಿ ಇರೋದಿಲ್ವಲ್ಲ, ಅದಕ್ಕೆ ಒಂದೇ ಕಡೆ ಕೂಡ ಇಟ್ಟಿದ್ದೀನಿ. ಇವು ಅಂದ್ರೆ ಸಪ್ರೇಟ್ ಮರಿಗಳು ಇರ್ತಾವಲ್ಲ, ಸ್ವಲ್ಪ ಡಿವೈಡ್, ಕಾಲ್ ತುಳಿಯೋದು ಕೈ ತುಳಿಯೋದು ಆ ತರ ಆಗ್ಬಾರ್ದು, ಆಡಬಾರ್ದು ಅಂತ ಹೇಳಿ ಫ್ರೀ ಆಗಿಬಿಟ್ಟಿದ್ದೀನಿ ನಾನು. ಇವನ್ನ ಜಾಗ ಇರೋದ್ರಿಂದ, ಜಾಗ ಇಲ್ದಿದ್ರೆ ಅವನು ಇದ್ರಲ್ಲೇ ಹಾಕಬಹುದಾಯ್ತು, ಏನ್ ತೊಂದರೆ ಇರಲ್ಲ. 100-120 ಕೂಡ್ಬೋದು ಇದ್ರಲ್ಲೇನೆ. ಎಷ್ಟು ಅವರ್ ಕೆಲಸ ಇರುತ್ತೆ ಸರ್ ಡೈಲಿ? ಸರ್ ಸ್ಟಾಲ್ ಫೀಡಿಂಗ್ ಈ ಟೈಪ್ ಮಾಡೋದಾದ್ರೆ ಕೆಲಸನೇ ಇಲ್ಲ ಸರ್. ಈಗ ಬೆಳಿಗ್ಗೆ ಒಂದು 8-9 ಗಂಟೆಗೆ ಒಂದ್ಸಲಿ ಫೀಡ್ ಕೊಟ್ವಿ ಅಂದ್ಕೊಳ್ಳಿ, ಒಂದು 12 ಗಂಟೆಗೆ ಒಂದ್ಸಲಿ ಸೈಲೇಜ್ ಕೊಟ್ವಿ ಅಂತ ಇಟ್ಕೊಳ್ಳಿ, ಇನ್ನು 4 ಗಂಟೆಗೆ 3 ಗಂಟೆಗೆ ಒಂದ್ಸಲಿ ಮೇವು ಹಾಕಿದ್ರೆ 10 ನಿಮಿಷದ ಕೆಲಸ. ಇದೇನು ಗುಡಿಸೋದಿರಲ್ಲ, ಬೆಳೆಯೋದಿರಲ್ಲ. ಅದೇ ಕೆಳಗಡೆ ಆದ್ರೆ ಸ್ವಲ್ಪ ಕೆಲಸ ಇರುತ್ತೆ ಅಷ್ಟೇ. ನೆಲದ ಮೇಲೆ ಆದ್ರೆ ಇಕ್ಕೆ ಗುಡಿಸ್ಬೇಕಾಗುತ್ತೆ, ಕ್ಲೀನ್ ಮಾಡ್ಬೇಕಾಗುತ್ತೆ. ಈ ಮಳೆ ಪಳೆ ಬಂದಾಗ, ಇರಿಚಲು ಹೊಡೆದಾಗ ಸ್ವಲ್ಪ ಗಲೀಜಾಗುತ್ತೆ, ಆಮೇಲೆ ಮೈಗೆಲ್ಲ ರುಬ್ಕೊಳ್ತವೆ, ನೋಡೋದಕ್ಕೆ ಚೆನ್ನಾಗಿ ಕಾಣಿಸಲ್ಲ. ಇಷ್ಟೇ ಬಿಟ್ರೆ ಬೇರೆ ಪ್ರಾಬ್ಲಮ್ ಇಲ್ಲ, ಕೆಲಸ ಜಾಸ್ತಿ ಆಗುತ್ತೆ. ಇದು ಎಲ್ಲ ಇಕ್ಕೆಲ್ಲ ಕೆಳಕ್ ಹೋಗೋದ್ರಿಂದ ಬರೀ ಮೇವು ಹಾಕೋದಷ್ಟೇ. ಮೇವು ನೋಡ್ರಿ ಎಲ್ಲ ಎಷ್ಟು ಕ್ಲೀನ್ ಆಗಿ ತಿಂದಿದ್ದಾವೆ. ಹೌದು ಸರ್, ಹೌದು. ಒಂಚೂರು ಏನು ಗಲೀಜ್ ಮಾಡ್ಕೊಳ್ಳೋದಂಗೆ ಕ್ಲೀನ್ ಆಗಿ ತಿಂದು ಆರಾಮಾಗಿ ಮಲ್ಕೊಳ್ಳೋದು, ಇನ್ನೇನು ಕೇಳಲ್ಲ ಅವು. ಇನ್ನು ನಾವು ಯಾವ ಮಧ್ಯ ಅಂತ ಯಾವ ಒಂಚೂರು ಹಾಕಿದ್ರೆ ಅಷ್ಟೇ ಸರಿ. ಸೊ ಈಗ ರೈತರು ಬೇಕು ಅಂದ್ರೆ ಯಾವ ರೀತಿ ಕಾಂಟ್ಯಾಕ್ಟ್ ಮಾಡಬೇಕು? ರೈತರು ಸರ್ ನೋಡಿ ಸರ್, ನಾರಿ ಸುವರ್ಣ ಬೇಕು ಅನ್ನೋದಾದ್ರೆ ಒಂದ್ಸಲಿ ಬರ್ಲಿ, ಒಂದ್ಸಲಿ ಬಂದು ತಗೊಂಡೋಗ್ಲೇಬೇಕು ಅಂತ ಇಲ್ಲ, ನಾನು ಮಾಹಿತಿ ಕೊಡ್ತೀನಿ. ಯಾಕಂದ್ರೆ ನಾನು ಇನ್ನೊಂದ್ ಕಡೆ ಹೋಗಿ ಮಾಹಿತಿ ತಿಳ್ಕೊಂಡು ತಗೊಂಬಂದಿರ್ತಕ್ಕಂಥ ವ್ಯಕ್ತಿ. ಈಗ ನಮ್ಮಲ್ಲಿ ಬಂದು ಮಾಹಿತಿ ತಿಳ್ಕೊಂಡು ಅವ್ರ ಅನುಕೂಲ ಆದಾಗ ತಗೊಂಡು ಹೋಗ್ಲಿ, ಅಥವಾ ಕಮ್ಮಿ ಬಡ್ಜೆಟ್ ಅಲ್ಲಿ ಯಾವ ತರ ಮಾಡಬೇಕು, ಅಥವಾ ನಾರಿ ಸುವರ್ಣನೆ ತಗೊಂಡು ಹೋಗ್ಬೇಕಾ ಇಲ್ವಾ ಅಂತೇಳಿ ನಮ್ಮಲ್ಲಿ ಬಂದಾಗ ನಾನು ಮಾಹಿತಿ ಕೊಡ್ತೀನಿ. ಅವ್ರ ಅನುಕೂಲಕ್ಕೆ ತಕ್ಕನಾಗ ಮಾಡ್ಬೋದು. 2 ಹಾಕಿದ್ಯಾ ಇಲ್ವಾ, 3 ಹಾಕಿದ್ಯಾ ಇಲ್ವಾ, 3 ಮರಿ ಯಾವ ತರ ಕುಡಿಸಿದೆ ಹಾಲು, ತಾಯಿ ಸಾಕಕ್ ಸಾಧ್ಯನೋ ಇಲ್ವಾ ಅಂತ ನೈಜನಿಗೆ ಹೋಗಿ ನಾನು ಅಲ್ಲಿ ಬಂದು ತಿಳ್ಕೊಬಹುದು. ಈಗ 3 ಮರಿ ಹಾಕಿರೋದಿದೆ, 2 ಮರಿ ಹಾಕಿರೋದಿದೆ, ಆ ಮರಿಗಳು ಯಾವ ತರ ಸಾಕಿದೆ, ಆ ಮರಿ ಗ್ರೋತ್ ಹೆಂಗ್ ಬಂದಿದೆ ಅದನ್ನ ನೋಡಿಕೊಂಡು ಮಾಹಿತಿ ತಿಳ್ಕೊಂಡು ಇಷ್ಟ ಆದ್ರೆ ತಗೊಂಡು ಹೋಗ್ಲಿ, ಇಲ್ಲ ಅಂದ್ರೆ ಏನ್ ಪರವಾಗಿಲ್ಲ ನೋಡ್ಕೊಂಡು ಹೋಗ್ಲಿ, ಮಾಹಿತಿ ತಿಳ್ಕೊಂಡು. ಕೆಲವ್ರೀಗ ಎಲ್ಲ ಕಮ್ಮಿ ರೇಟ್ಗೆ ಕೊಡ್ತಿರ್ಬೋದು. ಸೊ ಏನಂಗೆ ಕೆಲವೊಂದು ಕಮ್ಮಿ ರೇಟ್ಗೆ ಏನಕ್ಕೆ ಆ ಕಡೆ ಕೊಡ್ತಿರ್ತಾರೆ, ನೀವು ಸ್ವಲ್ಪ ಪ್ರೈಸ್ ಅಲ್ಲಿ ಆಗ್ಬೋದು, ಸ್ವಲ್ಪ ಏನಕ್ಕೆ ಜಾಸ್ತಿ? ಸರ್ ನಮ್ಮಲ್ಲಿ ಏನಂದ್ರೆ ನಾರಿ ಸುವರ್ಣ ಅಂದ್ರೆ ಏನು, ನಾರಿ ಸುವರ್ಣದ ಗುಣಗಳೇನು, ನಮ್ಮಲ್ಲಿ ಯಾವ ಕ್ವಾಲಿಟಿ ಕುರಿಗಳಿದೆ ಅನ್ನೋದು ನಮಗೆ ಗೊತ್ತಿರುತ್ತೆ. ಆಯ್ತಲ್ಲ, ಕಮ್ಮಿ ಕೊಡ್ತಾರೆ ಅಂತ ಅಂದ್ರೆ ಆ ವಸ್ತುನು ಹೆಚ್ಚು ಕಮ್ಮಿ ಇರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ನಾವು ಹೇಳಕ್ ಆಗೋದಿಲ್ಲ, ನಾವು ಬಾಯ್ ಬಿಟ್ಟು ಹೇಳೋದಕ್ಕೆಲ್ಲ ಅನುಭವ ಆಗುತ್ತೆ ಅವ್ರಿಗೆ. ಆಯ್ತಲ್ಲ, ಈಗ ನಮ್ಮಲ್ಲಿ ರೇಟು ಯಾಕೆ ಜಾಸ್ತಿ ಅಂತ ಅಂದ್ರೆ ನಮ್ಮಲ್ಲಿ ಕ್ವಾಲಿಟಿ ಇರುತ್ತೆ, ಗ್ಯಾರಂಟಿ ಇರುತ್ತೆ. ಏನು ಜಾಸ್ತಿ ಅಂದ್ರೆ ಒಂದ್ 3-4 ಸಾವಿರ ಒಂದ್ ಪೀಸಿಗೆ ಜಾಸ್ತಿ ಇರ್ತೈತೆ ಅಂತ ಇಟ್ಕೊಳ್ಳಿ, ಆದ್ರೆ ನಮ್ಮಲ್ಲಿ ಅಷ್ಟೇ ಕ್ವಾಲಿಟಿ ಇರುತ್ತೆ. ಆ ಕ್ವಾಲಿಟಿ ಇರೋದ್ರಿಂದ ಅಷ್ಟಿರುತ್ತೆ. ಕಮ್ಮಿ ಸಿಗುತ್ತೆ, ಅವ್ರಿಗೆ ಫೋನ್ ಮಾಡಿ ತಿಳ್ಕೊಳ್ಳೋದು, ಇವ್ರಿಗೆ ಫೋನ್ ಮಾಡಿ ತಿಳ್ಕೊಳ್ಳೋದು, ಯಾರು ಕಮ್ಮಿ ಹೇಳ್ತಾರ ಅಲ್ಲಿ ಹೋಗಿ ಕೊಡೋದು. ಕಮ್ಮಿ ಯಾಕೆ ಕೊಡ್ತಾರೆ ಸರ್, ಕಮ್ಮಿ ಏನು ಕೊಡ್ಬೇಕು ಅಂತ ನನಗೆ ಗೊತ್ತಿಲ್ಲ. ಈಗ ನನ್ನಲ್ಲಿ ಕ್ವಾಲಿಟಿ ಇಲ್ಲ ಅಂತಂದ್ರೆ ಕಮ್ಮಿ ಏನು ಕೊಡ್ಬೇಕು ಅಲ್ವಾ? ಕ್ವಾಲಿಟಿ ಇದ್ರೆ ಯಾರು ಕಮ್ಮಿ ಕೊಡಲ್ಲ, ಕ್ವಾಲಿಟಿ ಇಲ್ಲ ಅಂದ್ರೆ ಕಮ್ಮಿ ಕೊಡ್ಬೋದು ಅಂತ ನನ್ನ ಅಭಿಪ್ರಾಯ. 2 ತಿಂಗಳು ಮರಿ ಆದ್ರೂ ಇವತ್ತೇ ಮಾರ್ತೀನಿ, ಮಾಂಸಕ್ಕೆ ಮಾರ್ತೀನಿ ನನಗೆ ಅಂದ್ರೂ 6,000 ರೂಪಾಯಿ ಇಲ್ಲದ ಮರಿ ಕೊಡಕ್ ಬರಲ್ಲ. ಇದು ಮಾಂಸಕ್ಕಿಂತ ಹೆಚ್ಚಾಗಿ ತಳಿ ಅಭಿವೃದ್ಧಿಗೆ ಜಾಸ್ತಿ ಯೂಸ್ ಮಾಡಿ. ಹೌದು ಸರ್, ಅಂದ್ರೆ ಮಾಂಸನು ಬಹಳ ರುಚಿ ಇದೆ ಸರ್. ನಮ್ಮ ಲೋಕಲ್ ಬಳ್ಳಾರಿ ತಳಿಗಿಂತ ಬಹಳ ರುಚಿ ಬರುತ್ತೆ. ನಾರಿ ಸುವರ್ಣಕ್ಕೆ ಬಂಡೂರು ಹಾಲು ಬರೋದಕ್ಕೆ ಅವಾಸಿ ಅಂತ ಹೇಳಿ, ಆ ಹೈಟ್ ಬರೋದಕ್ಕೆ ಡೊಕಾನಿ ಅಂತ ಹೇಳಿ, ಈ ಯಾವಾಗ 5-6 ತಳಿ ಮಿಕ್ಸ್ ಮಾಡಿವೋ ಬಹಳ ಮಾಂಸ ರುಚಿನೂ ಬರುತ್ತೆ, ಹಾಲ್ ಸೋರ್ಸ್ನು ಚೆನ್ನಾಗಿ ಬರುತ್ತೆ. ನಮ್ದು ಸ್ಟ್ಯಾಂಡರ್ಡ್ ಕೇಳೋದಿಲ್ಲ, ಕುರಿ ಏನ್ ಹಾಕಿರೋ ತಿನ್ನುತ್ತೆ, ಎಲ್ಲ ವಾತಾವರಣಕ್ಕೂ ಹೊಂದ್ಕೊಳ್ಳೋ ಶಕ್ತಿ ಇದೆ ಇದಕ್ಕೆ. ಬಿಸಿಲು ನಮ್ಮಲ್ಲೇನು ಸುಮಾರು ಇನ್ನು ಬೇಸಿಗೆ ಬಂತಲ್ಲ, ಭಯಂಕರ ಬಿಸಿಲು. ಹೌದೌದು. ಏನೇನು ಫೀಡ್ ಕೊಡ್ತೀರಾ ಸರ್, ನೀವು ಸ್ವಲ್ಪ ಹೇಳಿ ಸರ್ ನಮ್ಗೆ. ಸರ್ ಏನಿಲ್ಲ ಸರ್, ಬೂಸ, ಮುಸ್ಕಿನ ಜೋಳ, ಈ ಮರಿಗಳಿಗೆ, ಚಿಕ್ಕ ಮರಿಗಳಿಗೆ ಸ್ವಲ್ಪ ಈ ಹಲ್ಲು ಬಂದಿರಲ್ವಲ್ಲ, ಮ್ಯಾಕ್ಸಿಮಮ್ 1-1.5 ತಿಂಗಳು ಮೇಲ್ಪಟ್ಟ ತಗನ ಈ ತರ ಕಾಳುಗಳನ್ನ, ಮುಸ್ಕಿನ ಜೋಳಗಳನ್ನ ಹಾಕ್ಬಾರ್ದು. ಯಾಕಂದ್ರೆ ಡೈಜೆಷನ್ ಆಗಲ್ಲ. ಇದು ಚಿಕ್ಕ ಮರಿಗಳಿಗೆ ಡೈಜೆಷನ್ ಆಗಲ್ಲ. ಅದಕ್ಕೇನ್ ಮಾಡ್ತೀವಿ ಅಂದ್ರೆ ಇದ್ರಲ್ಲೂ ಈ ಜೋಳದ ಕಾಂಟ್ಯಾಕ್ಟ್ ಇರುತ್ತೆ ಈ ಬುಸ್ತಲ್ಲಿ, ಈ ತರ ಫೀಡ್ ಕೊಡ್ತೀವಿ ನಾವು ಚಿಕ್ಕ ಮರಿಗಳಿಗೆ. ಇವು ಏನಿದ್ರು ಮ್ಯಾಕ್ಸಿಮಮ್ 1-2 ತಿಂಗಳು ಆ ಮೇಲ್ಪಟ್ಟ ಆದವಕ್ಕೆ ಇವನ್ನ ಈ ತರ ಜೋಳ ಹಾಕಿದ್ರೆ ನಡೆಯುತ್ತೆ.
ಓಕೆ ಓಕೆ ನಡೆಯುತ್ತೆ. ಚಿಕ್ಕ ಮರಿಗಳಿಗೆ ಹೊಟ್ಟೆ ನೋವು ಬರೋ ಸಾಧ್ಯತೆ ಇರ್ತೈತೆ, ಅದಕ್ಕೆ ಇದು ಜೋಳ ಕೊಡೋದಿಲ್ಲ, ಈ ಫೀಡ್ ಮಾತ್ರ ಕೊಡ್ತೀವಿ ನಾವು. ಈ ಫೀಡ್ ಇಂಥದ್ದು ಹಾಕ್ಬೇಕು ಏನಂತ ಏನಿಲ್ಲ ಸರ್, ಅವ್ರವರಲ್ಲಿ ಅಲ್ಲಿ ಏನು ಅನುಕೂಲ ಸಿಗುತ್ತೋ ಅವರಲ್ಲಿ ಅವ್ರ ತಾಲೂಕಿನಲ್ಲಿ ಅಥವಾ ಪಂಚಾಯತಿ ಒಳಗೆ ಯಾವ್ದು ಸಿಗುತ್ತೋ ಎಲ್ಲ ಅಂಗಡಿ ಒಳಗೆ ಮಾರ್ಕೆಟಿಂಗ್ ನಲ್ಲಿ ಇದ್ದೇ ಇರುತ್ತೆ, ಅದನ್ನ ತಗೊಂಡೋಗಿ ಕೊಟ್ಕೊಂಡ್ರೆ ನಡೆಯುತ್ತೆ. ಇಂಥದ್ದೇ ಒಂದೊಂದು ಮರಿಗೆ ಎಷ್ಟು ಕೊಡ್ಬೇಕಾಗುತ್ತೆ ಸರ್ ಇದು? ಮ್ಯಾಕ್ಸಿಮಮ್ ನಾನು ನೋಡಿ ಸರ್, ಕುರಿಗಳಿಗೂ ಅಷ್ಟೇ ಮರಿಗಳಿಗೂ ಅಷ್ಟೇ ಒಂದು 150ರಿಂದ 200 ಗ್ರಾಮ್ ಒಳಗಡೆ 150ರಿಂದ ಒಂದು ಫೀಡ್. ಬೆಳಿಗ್ಗೆ ಕೊಡ್ತೀರಾ ಇಲ್ಲ ಸಂಜೆ ಕೊಡ್ತೀರಾ? ಈ ನಾನು ಬೆಳಿಗ್ಗೆ ಒಂದು 8-9 ಗಂಟೆ ಒಳಗೆ ಕೊಡ್ತೀನಿ. 8-9 ಗಂಟೆ ಮತ್ತೆ ಸಾಯಂಕಾಲ ಏನು ಕೊಡೋಲ್ಲ? ಇಲ್ಲ ಒಂದ್ ದಿವಸಕ್ಕೆ ಒಂದೇ ಸಲ, ಒಂದು ದಿನಕ್ಕೆ ಒಂದು ಸಲ ಫೀಡ್ ಅಷ್ಟೇ. ಓಕೆ ಸರ್, ಒಳ್ಳೆ ಇನ್ಫಾರ್ಮೇಶನ್ ತಿಳಿಸ್ಕೊಟ್ಟು ಧನ್ಯವಾದ ಸರ್ ನಿಮಗೆ. ಆಯ್ತು. NLM ಸ್ಕೀಮ್ ಅಂತ ಹೇಳಿ ಕೇಂದ್ರದ ಯೋಜನೆ, ಓಕೆ. ಈ ಕುರಿ ಶೆಡ್ಗಳು ನಿರ್ಮಾಣಕ್ಕೆ ಲೋನ್ ಸಿಗುತ್ತೆ. ಓಕೆ. ಲೋನ್ ಸಿಗೋದ್ರಿಂದ ನಮ್ಮ ಬ್ಯಾಂಕ್ ಮ್ಯಾನೇಜರು ಹತ್ರ ಮಾತಾಡಿ ಅವರು ಆಯ್ತು ಅಂತ ಹೇಳಿ ಒಪ್ಕೊಂಡು ಈಗ ಮೊನ್ನೆ ಎಲ್ಲ ಬಂದು ಫೋಟೋ ಎಲ್ಲ ಹಾಕಿ ಮುಂದೆ ಆಯ್ತು, ಸಬ್ಸಿಡಿ ಅಮೌಂಟ್ ಆಯ್ತು. ನಾವು ಮಾಂಸ ಪ್ರಿಯರಾಗಿರೋದ್ರಿಂದ ಈ ಖಾಲಿ ಬಿಟ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಈಗ ಆರಾಮಾಗೆ ನಮ್ಮ ಮನೆಗೆ ಆಗ್ತವೆ ಕೋಳಿ ಎಲ್ಲ. ಈಗ ಹೊರಗಡೆ ಹೋಗಿದಾವೆ, ಹೊರಗಡೆ ಎಲ್ಲ ತೋಟದಾಗೆಲ್ಲ ಬಿಟ್ಟಿದ್ದೀನಿ ಕೆಲವೆಲ್ಲ. ಹೌದಾ? ಇದಲ್ದೆ ಇನ್ನು ಕೋಳಿಗಳು ಇನ್ನು ಇದಾವೆ, ಈ ಇದ್ರಲ್ಲೂ ಇರ್ತವೆ, ಇಲ್ಲಷ್ಟು ಅಲ್ಲಷ್ಟು ಹೊರಗಡೆ ಉಳ ಹೋಗ್ಬಿಡೆ ತಿನ್ನೋ, ಹೊರಗಡೆ ತಿಂತವೆ, ಇಲ್ಲಿ ತಿಂತವೆ. ಇನ್ನು ನಮ್ಮ ಮನೆಗೆ ಉಪಯೋಗ ಆಗ್ತವೆ. ನಾನು ಮಾರ್ಕೆಟ್ ಚೆನ್ನಾಗಿದೆ, ಇದಕ್ಕೂ ಇದ್ರಲ್ಲಿ ಏನಿಲ್ಲ ಅಂದ್ರೂ ಒಂದು 150-200 ಕೋಳಿಗಳನ್ನ ಬಿಟ್ಕೊಂಡು ಸಾಕ್ಬೋದು, ಆರಾಮಾಗಿ ಸಾಕ್ಬೋದು.